ನಮಸ್ಕಾರ, ನಾನು ನಿಮ್ಮ ಲತಾ ರಾಜಣ್ಣ. ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ರಾಮಾಯಣ ಚಿತ್ರ ನಿನ್ನೆಯಷ್ಟೇ ಕೋರಮಂಗಲದ ನೆಕ್ಸಸ್ ಮಾಲ್ ನಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ಇನ್ನು ಟೀಸರ್ ನೋಡ್ತಾ ಇದ್ರೆ ರಾಮಾಯಣ ಚಿತ್ರ ಬರೀ ಪ್ಯಾನ್ ಇಂಡಿಯಾ ಆಗೋದಲ್ಲ, ಈ ಬಾರಿ ಗ್ಲೋಬಲ್ ಹಿಟ್ ಆಗುವ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ. ತ್ರೇತಾಯುಗದಲ್ಲಿ ರಾವಣ ಹಾಗೂ ರಾಮನ ಅವತಾರ ನೋಡೋಕಾಗಿಲ್ಲ ಅಂದ್ರೂ ಮುಂದಿನ ಬಾರಿಯ ದೀಪಾವಳಿಯಂದು ರಾಮ ಹಾಗೂ ರಾವಣನ ಅವತಾರ ದೊಡ್ಡ ಪರದೆ ಮೇಲೆ ಬರ್ತಾ ಇದೆ. ಈ ಹಿಂದೆ ರಾಮಾಯಣ ಆಧಾರಿತ ಎಷ್ಟೋ ಚಿತ್ರಗಳು ಮೂಡ್ ಬಂದಿದೆ. ಪ್ರತಿ ಬಾರಿ ರಾಮಾಯಣ ಚಿತ್ರ ಬಿಡುಗಡೆಯಾದಾಗ್ಲೂ ರಾಮನ ಪಾತ್ರವನ್ನ ನೋಡೋದಿಕ್ಕಂತಾನೆ ಬಹಳಷ್ಟು ಜನ ಹೋಗ್ತಾ ಇದ್ರು. ಆದ್ರೆ ಈ ಬಾರಿ ರಾವಣನ ಪಾತ್ರವನ್ನ ನೋಡೋದಿಕ್ಕೆ ಅಭಿಮಾನಿಗಳು ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ. ಯಾಕಂದ್ರೆ ರಾವಣ ಪಾತ್ರದಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ ಅವರು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ರಾಮಾಯಣ ಚಿತ್ರ KGF ಚಿತ್ರವನ್ನು ಮೀರಿಸುವಂತಹ ನಿರೀಕ್ಷೆಗಳು ಮೂಡ್ಬರ್ತಾ ಇದೆ. ಇನ್ನು ರಾಮಾಯಣ ಚಿತ್ರದಲ್ಲಿ ಪ್ರಮುಖ ಪಾತ್ರಧಾರಿಗಳಾದ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಶ್ರೀರಾಮನ ಪಾತ್ರದಲ್ಲಿ ಬಾಲಿವುಡ್ನ ಖ್ಯಾತ ನಟ ರಣಬೀರ್ ಕಪೂರ್ ಅವರು ಕಾಣಿಸ್ಕೊಳ್ತಿದ್ದಾರೆ. ಇನ್ನು ಸೀತಾ ಮಾತೆಯ ಪಾತ್ರಕ್ಕೆ ಏಳು ಮಾಡಿಸಿದಂತಿದ್ದಾರೆ ಸಾಯಿ ಪಲ್ಲವಿ ಅವರು. ಇನ್ನು ಈ ಕಥೆಯ ಮತ್ತೊಂದು ಪ್ರಮುಖ ಪಾತ್ರ ಅಂತಾನೆ ಹೇಳ್ಬೋದು, ಹನುಮಂತನ ಪಾತ್ರವನ್ನ ಸನ್ನಿ ಡಿಯೋಲ್ ಅವರು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಲಕ್ಷ್ಮಣನ ಪಾತ್ರವನ್ನ ರವಿ ದುಬೆ ಅವರು ನಿರ್ವಹಿಸ್ತಾ ಇದ್ದು, ಈ ಬಾರಿ ವಿಶೇಷವಾಗಿ ಈ ನಟರ ಅಭಿಮಾನಿಗಳು ರಾಮಾಯಣ ಚಿತ್ರದ ಬಿಡುಗಡೆಗಾಗಿ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಪ್ರತಿ ಬಾರಿ ಇಂತಹ ಚಲನಚಿತ್ರಗಳು ಹಾಲಿವುಡ್ ನಲ್ಲಿ ಮೂಡ್ ಬರ್ತಾ ಇತ್ತು. ಆದ್ರೆ ಈ ಬಾರಿ ನಮ್ಮ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ನಿರ್ಮಾಣದಲ್ಲಿ ಒಬ್ಬರಾಗಿರುವುದು ಕನ್ನಡಿಗರಿಗೆ ಹೆಮ್ಮೆಯನ್ನ ತಂದುಕೊಟ್ಟಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್. ಇದು ಹೊಸ ಅಧ್ಯಾಯ.